ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣಿವಿ ಕಾರ್ನರ್ಗೆ ಸ್ವಾಗತ. ಭಾರತದಲ್ಲಿ ಕ್ರಿಕೆಟ್ ಅಂದರೆ ಒಂದು ಧರ್ಮ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಭಾರತೀಯ ಕ್ರಿಕೆಟ್ ಪ್ಲೇಯರ್ಸು, ಕೋಚಸ್ಸು ಎಷ್ಟು ಹಣ ಗಳಿಸ್ತಾರೆ ಅದ್ರ ಬಗ್ಗೆ ನಾವು ಲೆಕ್ಕ ಹಾಕ್ತೇವೆ ಹೊರತು ಅವರು ಎಷ್ಟು ಒತ್ತಡದಲ್ಲಿರ್ತಾರೆ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಭಾರತದಲ್ಲಿ ಪ್ರಧಾನಮಂತ್ರಿ ನಂತರ ಅತಿ ಹೆಚ್ಚು ಚರ್ಚೆಗೆ ಒಳಗಾಗುವ ಒತ್ತಡದಲ್ಲಿರುವ ವ್ಯಕ್ತಿ ಯಾರು ಅಂತಂದರೆ ಭಾರತೀಯ ಪುರುಷರ ಕ್ರಿಕೆಟ್ ಟೀಮ್ ತಂಡದ ಹೆಡ್ ಕೋಚ್. ಯಾಕಂದರೆ ಪ್ರತಿದಿನ ಸುಮಾರು 50 ಕೋಟಿ ಜನ ಅವರ ಪ್ರತಿಯೊಂದು ಆ್ಯಕ್ಷನ್ ಡಿಸೆಕ್ಟ್ ಮಾಡ್ತಾರೆ, ಅವ್ರ ಹೆಸರು ಜಪಿಸ್ತಾರೆ, ಅವ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಆದ್ದರಿಂದ ಈಗಿನ ಹೆಡ್ ಕೋಚ್ ಗೌತಮ್ ಗಂಭೀರ್ ಒಳ್ಳೆಯದಕ್ಕೋ ಕೆಟ್ಟದಕ್ಕೋ ಮನೆ ಮಾತಾಗಿದ್ದಾರೆ. ಆದರೆ ದಿಸ್ ಜಾಬ್ ಈಸ್ ನಾಟ್ ಫಾರ್ ದ ವೀಕ್ ಹಾರ್ಟ್ಸ್. ಅದು ಬಿಡಿ, ಈಗ ನ್ಯೂಜಿಲೆಂಡ್ ಬಿ ಟೀಮ್ ಬಂದು ಒನ್ ಡೇ ಸೀರೀಸಲ್ಲಿ ನಮ್ಮ ಮೇಲೆ ಬೃಹತ್ ಜಯ ಸಾಧಿಸಿದ್ರಲ್ಲ, ಆ ಟೀಮ್ನ ಹೆಡ್ ಕೋಚ್ ಯಾರು? ಖಂಡಿತವಾಗಿಯೂ ನಿಮಗೆ ಗೊತ್ತಿರಲ್ಲ, ಗೂಗಲ್ ಮಾಡದೆ ಯಾರಿಗೂ ಗೊತ್ತಾಗಲ್ಲ. ಯಾಕಂದರೆ ಅವ್ರ ಬಗ್ಗೆ ಹೆಚ್ಚು ಪ್ರಚಾರವಿಲ್ಲ. ಲೈಮ್ಲೈಟಲ್ಲಂತೂ ಇಲ್ವೇ ಇಲ್ಲ. ಅವರು ಯಾರೂ ಅಲ್ಲ, ಮತ್ತಾರೂ ಅಲ್ಲ. ಜೋಹಾನ್ಸ್ಬರ್ಗ್, ಸೌತ್ ಆಫ್ರಿಕಾದಲ್ಲಿ ಹುಟ್ಟಿದ್ದ 50 ವರ್ಷದ ಈಗಿನ ಹೆಸರಾಂತ ಕೋಚ್ ಅವರು ಕೂಡ ರಾಬ್ ವಾಲ್ಟರ್ ಅಂತ. 2025ರಲ್ಲಿ ನ್ಯೂಜಿಲೆಂಡ್ ಟೀಮ್ನ ಹೆಡ್ ಕೋಚ್ ಆಗುವ ಮುನ್ನ ಅವರು ಸೌತ್ ಆಫ್ರಿಕಾ ಮೆನ್ಸ್ ಕ್ರಿಕೆಟ್ ಟೀಮ್ ಹೆಡ್ ಕೋಚ್ ಆಗಿದ್ದರು. 2024 T20 ವರ್ಲ್ಡ್ ಕಪ್ ಫೈನಲ್ಸ್ ಸೋತರಲ್ಲ ಸೌತ್ ಆಫ್ರಿಕಾ ನಮ್ಮ ಮೇಲೆ, ಆವಾಗ ಅವರು ಸೌತ್ ಆಫ್ರಿಕಾದ ಹೆಡ್ ಕೋಚ್ ಆಗಿದ್ದರು. ಅಷ್ಟೇ ಅಲ್ಲ, ನಮ್ಮ IPLನಲ್ಲೂ ಕೂಡ ಹಿಂದೆ ಪುಣೆ ವಾರಿಯರ್ಸ್ ಹಾಗೂ ಡೆಲ್ಲಿ ಡೇರ್ ಡೆವಿಲ್ಸ್ನ ಅಸಿಸ್ಟೆಂಟ್ ಕೋಚ್ ಕೂಡ ಆಗಿದ್ದರು. ಈಗ ಗೆಲ್ಲಬೇಕಂದ್ರೆ ವೆರಿ ವೆಲ್ ನೋನ್ ಆಗಿರಬೇಕಿಲ್ಲ ಅಲ್ವಾ? ಏನಂತೀರ? ಅದೇ ಡಿಫ್ರೆನ್ಸ್. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.